ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ. ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿದೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ನೋಡಿ, ಎರಡು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. CET ನೋಟಿಫಿಕೇಷನ್ ಕುರಿತು, ಅದರ ಜೊತೆಗೆ ಕರ್ನಾಟಕ TET 2026 ಕುರಿತು ಎರಡು ಬಿಗ್ ಅಪ್ಡೇಟ್ ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. CET ಆಗಲಿ ಕರ್ನಾಟಕ TET ಆಗಲಿ ಅಧಿಸೂಚನೆ ಯಾವಾಗ ಅನ್ನೋದೇ ದೊಡ್ಡ ಪ್ರಶ್ನೆ. ಅದಾದ ಮೇಲೆ ಪರೀಕ್ಷೆ ದಿನಾಂಕಗಳು, ಎಕ್ಸ್ಪೆಕ್ಟೆಡ್ ಡೇಟ್ಸ್ ಯಾವಾಗಿದೆ, ಟೀಚರ್ ಅಸ್ಪಿರಿಯೆಂಟ್ಸ್ ಶಿಕ್ಷಕ ಆಕಾಂಕ್ಷಿಗಳು ಕೇಳಿರುವ ಕಮೆಂಟ್ಸ್ಗೆ ಈ ಒಂದು ವಿಡಿಯೋದಲ್ಲಿ ಆನ್ಸರನ್ನು ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಸೊ ಮೊದಲನೇ ಪ್ರಶ್ನೆ ಏನಾಗಿರುತ್ತೆ, CET ನೋಟಿಫಿಕೇಷನ್ ಯಾವಾಗ ಆಗುತ್ತೆ? ಇದು ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ. ನೋಡಿ, ಡೇ ಬೈ ಡೇ ಭಾಳಷ್ಟು ಇನ್ಫಾರ್ಮೇಷನ್ ಸೋಷಿಯಲ್ ಮೀಡಿಯಾಗಳಲ್ಲಿ ತಮಗೆ ಬರ್ತಾ ಇದೆ. ನೋಟಿಫಿಕೇಷನ್ ಈ ವಾರ ಬರುತ್ತೆ, ಮುಂದಿನ ವಾರ ಬರುತ್ತೆ ಅನ್ನೋದ್ರ ಬಗ್ಗೆ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಕನ್ಫ್ಯೂಷನಲ್ಲಿ ಇದ್ದಾರೆ. ಸರ್, TET CET ಎರಡೂ ಕಾಲ್ ಆಗುತ್ತಾ, ನೋಟಿಫಿಕೇಷನ್ ಎರಡೂ ಕೂಡ ಆಗುತ್ತಾ ಅನ್ನೋದ್ರ ಬಗ್ಗೆ. ಸೊ ಮೊದಲಿಗೆ ನಾವು ನೋಟಿಫಿಕೇಷನ್ ಬಗ್ಗೆ ಮಾತಾಡ್ತಾ ಬಂದರೆ, ನೋಡಿ, CET ಏನಿದೆ, PSTR, GPT ಮತ್ತು HSTR 15,000 ಶಿಕ್ಷಕರ ನೇಮಕಾತಿಗೆ ಶಿಕ್ಷಣ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ. ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ನೀಡಿರುವ ಮಾಹಿತಿಯ ಪ್ರಕಾರ ಫೈಲ್ ಬಂದ ತಕ್ಷಣವೇ ನಾವು ಆ ದಿನವೇ ನೋಟಿಫಿಕೇಷನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಂದ ಫೈಲ್ ಅಪ್ರೂವ್ ಆಗಿದೆ. ಹಾಗಾಗಿ ಇದು ಒಂದು ಸಂತಸದ ಸುದ್ದಿ ಅಂತಲೇ ಹೇಳ್ಬೋದು. ಈಗ ಇನ್ನು ಇವತ್ತು ಅಥವಾ ನಾಳೆ ಸೆಕ್ರೆಟರಿಯಿಂದ ಡೈರೆಕ್ಟ್ಲಿ ನಮ್ಮ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆಗೆ ಬಂದು ತಲುಪಿದ ನಂತರ ತಕ್ಷಣವೇ ನಾವು ನೋಟಿಫಿಕೇಷನನ್ನು ಮಾಡಿಬಿಡ್ತೀವಿ, ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಆಯುಕ್ತರು ನೀಡಿದ್ದಾರೆ. ಆ ಮಾಹಿತಿಯನ್ನು ತಾವು ಕೂಡ ಕೇಳಿರ್ಬೋದು. ಸೊ ಹಾಗಾಗಿ ಇದು ಒಂದು ಬೆಸ್ಟ್ ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು. ಈಗ ಬಂದುಬಿಟ್ಟು ಮತ್ತೆ ಕರ್ನಾಟಕ TET ಬಗ್ಗೆ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಕೇಳ್ತಾ ಇದ್ದಾರೆ. ಬಿಕಾಸ್ ನೀವು ಸೆಂಟ್ರಲ್ TET ಆಗಲಿ ಅಥವಾ ಕರ್ನಾಟಕ TET ಎಲಿಜಿಬಲ್ ಇದ್ದರೆ ಮಾತ್ರ PSTR ಮತ್ತು GPTಗೆ ಅಪ್ಲೈ ಮಾಡಬೇಕಾಗುತ್ತೆ. HSTRಗೆ ನಿಮಗೆ TET ಕೇಳಿಲ್ಲ, ಬಟ್ PST ಮತ್ತು GPTಗೆ ಕಂಪಲ್ಸರಿ TET ಪೇಪರ್ 1 ಫಾರ್ PSTR, ಪೇಪರ್ 2 ಫಾರ್ GPSTR ಕಂಪಲ್ಸರಿ ಆಗಿರುತ್ತೆ. ಸೊ ಹಾಗಾಗಿ ಭಾಳಷ್ಟು 1, 2, 3 ಮಾರ್ಕ್ಸ್ಗಳಿಂದ ಎಲಿಜಿಬಲ್ ಆಗದಿರುವ ಕ್ಯಾಂಡಿಡೇಟ್ಸ್ಗಳು ಕೂಡ ಬಹಳಷ್ಟಿದ್ದಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ ಅವ್ರು ಕೇಳೋದು ಒಂದೇ ಪ್ರಶ್ನೆ, ಸರ್ TET ಯಾವಾಗ ಆಗುತ್ತೆ, CETಕ್ಕಿಂತ ಮುಂಚೆ TET ಮತ್ತೊಂದು ಆಗುತ್ತಾ ಅನ್ನೋದ್ರ ಬಗ್ಗೆ. ಸೊ ಆ ಥರ ಏನೂ ಇಲ್ಲ. ನೋಡಿ, ಮೊದಲಿಗೆ ಈಗ ಶಿಕ್ಷಣ ಇಲಾಖೆ ಶಿಕ್ಷಕ ಆಕಾಂಕ್ಷಿಗಳು ಸೆಕೆಂಡ್ ವೇಟ್ ಮಾಡ್ತಾ ಇದ್ದಾರೆ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂತ. ಹಾಗಾಗಿ ಮೊದಲು ಆಗುವುದು CET ನೋಟಿಫಿಕೇಷನ್ನೇ. 15,000 ಶಿಕ್ಷಕರ ನೇಮಕಾತಿಗೆ ಮೊದಲು ಕಾಲ್ ಆಗುತ್ತೆ, ನೋಟಿಫಿಕೇಷನ್ ಆಗುತ್ತೆ. ಕರ್ನಾಟಕ TET 2026 ಮೇ ಬಿ ಮೋಸ್ಟ್ ಪ್ರೊಬ್ಯಾಬ್ಲಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಕರ್ನಾಟಕ TET ನೋಟಿಫಿಕೇಷನ್ ಬರಬಹುದು ಅನ್ನೋದು ಒಂದು ಹೋಪ್ ಆಗಿರುತ್ತೆ ವೀಕ್ಷಕರೇ. ಈ ವರ್ಷವೂ ಕೂಡ TET ಕಾಲ್ ಮಾಡ್ತಾರೆ. ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ. ಎಟ್ ಎ ಟೈಮ್ 2 ನೋಟಿಫಿಕೇಷನ್ ಬರೋದಿಲ್ಲ. ಮೊದಲು CETಯನ್ನು ಕಾಲ್ ಮಾಡ್ತಾರೆ, CET ನೋಟಿಫಿಕೇಷನ್ ಬಿಡ್ತಾರೆ. ಅದಾದ 1-2 ತಿಂಗಳಾದಮೇಲೆ ನಿಮಗೆ ಮೇ ಬಿ ಕರ್ನಾಟಕ TET ಕಾಲ್ ಆಗಬಹುದು. HSTRಗೆ TET ಕಂಪಲ್ಸರಿ ಇಲ್ಲ, ನೀವು ಅಲ್ಲಿ ಟ್ರೈ ಮಾಡಬೇಕು. ಇಟ್ಸ್ ಅ ವೆರಿ ಗುಡ್ ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು ನಿಮಗೆ HSTRಗೆ. ಅಧಿಸೂಚನೆ ಯಾವಾಗ ಅಂತ ಕಮೆಂಟ್ಸ್ನಲ್ಲಿ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಕೇಳ್ತಾ ಇದ್ದರು. ಸೊ ಅದೇ ಮೊದಲ ಏನು ಮಾಹಿತಿ ಇದೆ ನೀಡಿದ್ದೇನೆ ನಾನು. ಇವತ್ತು ಅಥವಾ ನಾಳೆ ಅನ್ನೋದ್ರ ಬಗ್ಗೆಯೂ ಕೂಡ ವೇಟ್ ಮಾಡ್ತಾಯಿದ್ದೀವಿ ನಾವು ಕೂಡ. ಆ ಫೈಲ್ ಬಂದ ತಕ್ಷಣವೇ ನೇಮಕಾತಿಗೆ ಸಿದ್ಧತೆ ಮಾಡಿಕೊಂಡಿದೆ ಶಿಕ್ಷಣ ಇಲಾಖೆ, ನೋಟಿಫಿಕೇಷನ್ ಬಿಡ್ತಾರೆ. ನೋಟಿಫಿಕೇಷನ್ ಆದ 1 ತಿಂಗಳಲ್ಲಿ ಐ ಥಿಂಕ್ ಮೇ ಬಿ 1.5 ಮಂತ್ನಲ್ಲಿ ನಿಮಗೆ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾರೆ. ಹೋಪ್ ಫಾರ್ ದ ಬೆಸ್ಟ್. ಆದಷ್ಟು ಬೇಗ ನೋಟಿಫಿಕೇಷನ್ ಆಗಲಿ. ಇದೇ ಥರ ಮಾಹಿತಿಗೋಸ್ಕರ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫ್ರೆಂಡ್ಸ್.